ಹಿಂದೂಗಳು ಒಂದು ರೀತಿಯಲ್ಲಿ ಸಿಡಿದೆದ್ದಿದ್ದಾರೆ. ಕಾರಣ ಹೇಳ್ತೀನಿ ನೋಡಿ. ಎಷ್ಟು ಚರ್ಚೆಗಳು ನೋಡಿ. ನಾವು ಯಾವತ್ತೂ ಕೂಡ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಯಾವುದೇ ಜಾತಿಗಳಿರಲಿ ಭಾರತ ದೇಶದಲ್ಲಿ ಒಂದಾಗಿ ಬಾಳಬೇಕು. ಯಾರ ವಿರುದ್ಧನೂ ಅಲ್ಲ, ಯಾವತ್ತೂ ಕೂಡ ವಿರೋಧವನ್ನು ಮಾಡಲೂಬಾರದು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ರಿಗೂ ಬದುಕೋದಕ್ಕೆ ಅವಕಾಶ ಇದೆ. ರಾಜಕಾರಣಿಗಳು ಮಾಡುವಂಥ ಕಿರಿಕಿರಿಗಳು ಬೇರೆ ಬೇರೆ. ಆದರೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನಾನು. ಈಗ ಎಷ್ಟು ಚರ್ಚ್ಗಳಿದೆ, ಆ ಚರ್ಚ್ಗಳಿಗಿರುವಂಥ ಭೂಮಿ ಇದೆಯಲ್ಲ, ಅದರಲ್ಲಿ ಯಾವತ್ತಾದರೂ ಸರ್ಕಾರ ಹೋಗಿ ಶಾಲೆ ಕಟ್ಟತ್ತಾ, ಆಸ್ಪತ್ರೆ ಕಟ್ಟತ್ತಾ, ಬಾವಿ ತೋಡತ್ತಾ? ಇಲ್ಲ. ಆಯಿತು. ಈಗ ನಾನು ಮೊನ್ನೆ ಹೇಳಿದೆ, ರೈಲ್ವೆ ನಂತರ ಆಮೇಲೆ ಸೇನೆ ನಂತರ ಅತಿ ಹೆಚ್ಚು ಜಾಗ ಇರೋದು ವಕ್ಫ್ಗೆ. 3 ಡೆಲ್ಲಿ ಕಟ್ಬೋದು. ಅಲ್ಲಿ ಆ ಜಾಗದಲ್ಲಿ ಯಾವತ್ತಾದರೂ ಪಂಚಾಯತ್ ಕಟ್ಟಿದಾರ? ಗ್ರಾಮ ಪಂಚಾಯತಿ, ಬಾವಿ, ಶಾಲೆ, ಸರ್ಕಾರದ ಮಾರ್ಗ ಇಲ್ಲ. ದೇವಸ್ಥಾನದ ಜಾಗದಲ್ಲಿ ಶಾಲೆ ಕಟ್ಟಬಹುದು, ಆಸ್ಪತ್ರೆ ಕಟ್ಟಬಹುದು, ರೋಡ್ ಮಾಡಬಹುದು. ಹಾಗಿದ್ರೆ ಈ ದೇಶ ಯಾವುದ್ರಿ? ಪದೇ ಪದೇ ಮತ್ತೆ ನೆನಪಿಸ್ತೀನಿ, 1947ರಲ್ಲಿ ಈ ದೇಶ ಇಬ್ಬಾಗವಾಗಿದ್ದು ಧರ್ಮಾಧಾರಿತವಾಗಿ. ಮುಸ್ಲಿಮರಿಗೆ ಪಾಕಿಸ್ತಾನ ಅಂದರೆ ಇದ್ಯಾರಿಗೆ? ಹಿಂದೂಗಳಿಗೆ. ದಟ್ಸ್ ಆಲ್. ಮುಸ್ಲಿಮರಿಗೆ ಪಾಕಿಸ್ತಾನ ಅಂತಂದರೆ ಇದ್ಯಾರಿಗೆ? ಹಿಂದೂಗಳಿಗೆ. ಆದರೂ ಕೂಡ ಹಿಂದೂ ದೇಶ ಅಂತ ಆಗಲಿಲ್ಲ, ಇದು ಜಾತ್ಯತೀತ ರಾಷ್ಟ್ರ ಅಂತ. ಆದರೆ ಯಾರಿಗೆ ಮಹತ್ವ ಇರಬೇಕಾಗಿರೋದು? ಹೆಚ್ಚಿನ ಪ್ರಶಸ್ತಿ ಯಾರಿಗಿರಬೇಕಾಗಿರೋದು? ಹಿಂದೂ ದೇವಸ್ಥಾನದ ಜಾಗಗಳು ಅದು ಸರ್ಕಾರದ ಹಿಡಿತಕ್ಕೆ. ವಕ್ಫ್ ಇಲ್ಲ, ಕ್ರೈಸ್ತರ ಜಾಗಕ್ಕೆ ಹಿಡಿತಾ ಇಲ್ಲ, ಅದು ಮಿಷನರಿ ನೋಡ್ಕೊಳ್ಳುತ್ತೆ. ಈಗ ಹಿಂದೂಗಳು ಹೇಳ್ತಾ ಇದ್ದಾರೆ ಸರ್ಕಾರದ ಹಿಡಿತದಿಂದ ಬಿಡಿಸಬೇಕು ಹಿಂದೂ ದೇವಸ್ಥಾನಗಳನ್ನು, ದೇಗುಲಗಳ ಆದಾಯ ಹಿಂದೂಗಳಿಗಷ್ಟೇ ಮಾತ್ರ ಸಿಗಬೇಕು ಅಂತ ಕೂಗೆದ್ದಿದೆ. ಹೋರಾಟಕ್ಕೆ ಶ್ರೀಗಳು ಕೂಡ ಕೈ ಜೋಡಿಸಿದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡಿ. ಅದಾದ ನಂತರ ನಮ್ಮ ದೇವಸ್ಥಾನಗಳಿಂದ ಕರ್ನಾಟಕದಲ್ಲಿ ಮಾತ್ರ ಎಷ್ಟು ದುಡ್ಡು ಬರುತ್ತೆ ಅಂತ ನಾನು ಹೇಳ್ತೀನಿ. ಈ ಸ್ಟೋರಿ ನೋಡಿ. ಸರ್ಕಾರದಿಂದ ದೇಗುಲ ಮಠ ಮುಕ್ತಗೊಳಿಸಿ ಕೊನೆಗೂ ಸಿಡಿದೆದ್ದ ಹಿಂದೂ ಸಮುದಾಯ. ಹಿಂದೂಗಳ ಮಠಮಾನ್ಯಗಳು, ದೇವಾಲಯಗಳು, ಧಾರ್ಮಿಕ ಕೇಂದ್ರಗಳು ಸರ್ಕಾರದ ಮುಜರಾಯಿ ಇಲಾಖೆ ಅಡಿಗೆ ಬರುತ್ತವೆ. ಆದರೆ ಬೇರೆ ಧರ್ಮದ ಶ್ರದ್ಧಾ ಕೇಂದ್ರಗಳು ಮುಜರಾಯಿ ಇಲಾಖೆ ಅಡಿಗೆ ಬರಲ್ಲ. ಆ ತಾರತಮ್ಯದ ವಿರುದ್ಧ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಮಂತ್ರಾಲಯ ಶ್ರೀಗಳ ಸಂಚಲನಕಾರಿ ಹೇಳಿಕೆ. ಹಿಂದೂ ದೇಗುಲಗಳನ್ನ ಮುಜರಾಯಿ ಇಲಾಖೆಯಿಂದ ಮುಕ್ತಗೊಳಿಸಬೇಕು ಅಂತ ಮಂತ್ರಾಲಯ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆಯಾ ದೇವಸ್ಥಾನ ಮಠಗಳ ಆಯಾ ಶಿಷ್ಯರು, ಭಕ್ತರ ಸಮುದಾಯ, ಮುಖಂಡರ ನೇತೃತ್ವದಲ್ಲಿ ನಿರ್ವಹಣೆ ಕಾರ್ಯಚಟುವಟಿಕೆ ನಡೀತಾ ಇತ್ತು. ಈಗ ಎಲ್ಲವೂ ಸರ್ಕಾರದ ವಶಕ್ಕೆ ಹೋಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಯಾ ಊರಿನ ದೇವಸ್ಥಾನಗಳು, ಮಠಮಾನ್ಯಗಳು, ಇದು ಆಯಾ ಶಿಷ್ಯರು, ಭಕ್ತರ ಮತ್ತು ಆ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಇದರ ನಿರ್ವಹಣೆ ಮತ್ತು ವ್ಯವಸ್ಥೆಗಳು ನಡೀತಾ ಇತ್ತು. ಈ ಕಾನೂನುಗಳು, ಲೌಕಿಕ ಕಾನೂನುಗಳಿಂದ ಇದೆಲ್ಲವೂ ಕೂಡ ಸರ್ಕಾರದ ವಶದಲ್ಲಿ ಹೋಗಿ ಮತ್ತು ಸರ್ಕಾರದ ಈ ರಾಜಕೀಯ ಹಿನ್ನೆಲೆಯಲ್ಲಿ ಈ ತೊಂದರೆಗಳು ಇತ್ಯಾದಿ ಆಗ್ತಾ ಇದೆ. ಹೀಗಾಗಿ ಆಯಾ ಊರಿನ ದೇವಸ್ಥಾನಗಳು, ಮಠಮಾನ್ಯಗಳು, ಇದು ಆ ಪ್ರಾಂತದ ಜನತೆ, ಭಕ್ತರ ಒಂದು ನೇತೃತ್ವದಲ್ಲಿ ಇದರ ವ್ಯವಸ್ಥೆ ನಡೀಬೇಕು ಅಂತ ಇದೆ. ನಮ್ಮ ಊರಿನ ಹಿರಿಯರು, ಸಮುದಾಯದ ಹಿರಿಯರು, ವಿದ್ವಾಂಸರು, ಮಠಾಧೀಶರ ನೇತೃತ್ವದಲ್ಲಿ ನಡೀಬೇಕು ಅಂತ ಹೇಳಿದ್ದಾರೆ. ಮುಜರಾಯಿ ಇಲಾಖೆಯಿಂದ ಮಠಮಾನ್ಯಗಳು, ದೇವಾಲಯಗಳು ಮುಕ್ತವಾಗಬೇಕು ಅಂತ ಶ್ರೀಗಳು ಒತ್ತಾಯಿಸಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಬನ್ನಿ, ನಿಮಗೆ ಕರ್ನಾಟಕದ ಹಿಂದೂ ದೇವಸ್ಥಾನದ ಕಥೆ ಹೇಳ್ತೀನಿ. ಬನ್ನಿ, ಹಿಂದೂ ದೇವಸ್ಥಾನಗಳು ಎಷ್ಟಿದೆ, ಎಷ್ಟೆಲ್ಲ ಬರುತ್ತೆ. ಕರ್ನಾಟಕದಲ್ಲಿ ಲಕ್ಷಕ್ಕೂ ಹೆಚ್ಚು ದೇವಸ್ಥಾನ ಇದೆ. ರಾಜ್ಯದಲ್ಲಿ ಅದರಲ್ಲಿ ಮುಜರಾಯಿ ಇಲಾಖೆಗೆ ಬರುವ ದೇವಸ್ಥಾನ ಅಂತಿದೆ. ಮುಜರಾಯಿ ಇಲಾಖೆ ಅಂದರೆ ಗೌರ್ಮೆಂಟ್ ಅಂಡಲ್ಲಿ ಬರುವಂಥದ್ದು. ರಾಜ್ಯದಲ್ಲಿ 34,563 ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿದೆ. ಅಂದರೆ 19% ದೇಗುಲಗಳು ಮುಜರಾಯಿ ಅಡಿಯಲ್ಲಿದೆ, ಇಲಾಖೆ ಅಡಿಯಲ್ಲಿ ಬರುತ್ತೆ. ದೇಗುಲಗಳ ಆದಾಯ ಇತರ ದೇಗುಲಗಳಿಗೆ ಬಳಕೆ ಆಗುತ್ತೆ. ದೊಡ್ಡ ದೇವಸ್ಥಾನಗಳಿಂದ ಬರೋದು ಇತರದೇ. 25 ಲಕ್ಷ ಆದಾಯ ಇದ್ದರೆ ಒಂದು ದೇವಸ್ಥಾನಕ್ಕೆ ವಾರ್ಷಿಕವಾಗಿ 10% ಕೊಡಬೇಕು ಸರ್ಕಾರಕ್ಕೆ. 5 ರಿಂದ 25 ಲಕ್ಷ ಇದ್ದರೆ 5% ಹಣ ಕೊಡಬೇಕು. ಆಮೇಲೆ 5 ಲಕ್ಷಕ್ಕೂ ಕಮ್ಮಿ ಆದಾಯ ಇದ್ದರೆ ಹಣ ಕೊಡಬೇಕಾಗಿಲ್ಲ. ಅವರಿಗೆ ಸರ್ಕಾರ ಕೆಲವು ಸವಲತ್ತುಗಳನ್ನು ಕೊಡುತ್ತೆ. ಮುಜರಾಯಿ ನೌಕರರಿಗೆ ಸಂಬಳ ಕೊಡುವುದಲ್ಲ, ದೇಗುಲದ ಹಣದಲ್ಲೇ ಸಂಬಳ ಕೊಡಲಾಗತ್ತೆ. ದೇಗುಲದ ಹಣವೇ ಅಷ್ಟಿದೆ. ರಾಜ್ಯದ 100 ದರ್ಗಾ ಮೇಲೆ ಮುಜರಾಯಿ ಹಿಡಿತಾ ಇದೆ. ದರ್ಗಾದ ಮೇಲೆ
ದೇವಸ್ಥಾನಗಳ ಹಣ ದರ್ಗಾಕ್ಕೆ ಬಳಸುವಂತಿಲ್ಲ, ಅದು ಬಳಸುವುದು ಕೂಡ ಇಲ್ಲ ಅಂತೇಳಿ ಹಿಂದೆ ಕೂಡ ಶ್ರೀನಿವಾಸ ಪೂಜಾರಿ ಅವರು ಮುಜರಾಯಿ ಇಲಾಖೆ ಆಗಿದ್ದಾಗ ಹೇಳಿದರು. ಯಾಕೆ ಶ್ರೀನಿವಾಸ ಪೂಜಾರಿ ಅವರ ಹೇಳಿಕೆ ಮಹತ್ವ ಪಡೆಯುತ್ತೆ ಅಂತಂದರೆ, ಅವರು ಬಿ ಜೆ ಪಿಯಿಂದ ಆಯ್ಕೆಯಾಗಿದ್ದ ಕಾರಣಕ್ಕಾಗಿ ಬಿ ಜೆ ಪಿ ಅವ್ರದ್ದಲ್ವಾ ಪ್ರತಿ ಸಲ ಕ್ವಶನ್. ಈಗ ದೇವಸ್ಥಾನದ ದುಡ್ಡು ಎಷ್ಟು ಬರುತ್ತೆ, ಬೇರೆ ಎಲ್ಲಿಂದ ಬರೋದಿಲ್ಲ. ಈಗ ಚರ್ಚೆ ಹೇಳೋದೇನಂತಂದರೆ, ಚರ್ಚಿಗೆ ಯಾರಾದರೂ ಕಾಣಿಕೆ ಹಾಕ್ತಾರಾ? ಇಲ್ಲ. ಹಾಗಾಗಿ ದುಡ್ಡು ಬರುವಂಥದ್ದಿಲ್ಲ. ಮಸೀದಿಯಲ್ಲಿ ಯಾರು ಕಾಣಿಕೆ ಹಾಕೋದಿಲ್ಲ, ಅಥವಾ ಹಣ್ಣು ಕಾಯಿ ಮತ್ತೊಂದು ಯಾರು ತಗೊಂಡು ಹೋಗೋದಿಲ್ಲ. ಸೊ ಹಾಗಾಗಿ ಇನ್ಕಮ್ ಇಲ್ಲ ಅಂತ. ದೇವಸ್ಥಾನಗಳಲ್ಲಿ ಇನ್ಕಮ್ ಇದೆ. ಮುಜರಾಯಿ ಹಿಡಿತದಲ್ಲಿದೆ ಪ್ರಮುಖ 10 ದೇವಸ್ಥಾನ. ಎಷ್ಟು ದುಡ್ಡು ಬರುತ್ತೆ ಗೊತ್ತಾ ಸರ್ಕಾರದ ಬೊಕ್ಕಸಕ್ಕೆ? ಕುಕ್ಕೆ ಸುಬ್ರಹ್ಮಣ್ಯ ವರ್ಷಕ್ಕೆ 123,64,00,000 ಕುಕ್ಕೆಯಿಂದ. ಎರಡನೇದು ಕೊಲ್ಲೂರು ಮೂಕಾಂಬಿಕೆ 60 ಕೋಟಿ, ಲಕ್ಷ ಅಲ್ಲ, ವಾರ್ಷಿಕ 60 ಕೋಟಿ. ಇನ್ನು ಮೈಸೂರು ಚಾಮುಂಡೇಶ್ವರಿ, ಅದು ವಾರ್ಷಿಕ ಅಲ್ಲ, ವರ್ಷಕ್ಕೆ ಜಾಸ್ತಿ ಇದೆ. ಇಲ್ಲ ತಪ್ಪು. ಮೈಸೂರು ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ 123, ಅದನ್ನು ಕೋಟಿಯಿಂದ ಬರ್ಕೊಳ್ಳಿ. ಕುಕ್ಕೆ ಸುಬ್ರಹ್ಮಣ್ಯ 123 ಕೋಟಿ. ಕೊಲ್ಲೂರು ಮೂಕಾಂಬಿಕೆ ವಾರ್ಷಿಕ 60 ಕೋಟಿ. ಮೈಸೂರು ಚಾಮುಂಡಿ ವಾರ್ಷಿಕ 52 ಕೋಟಿ. ಯಡಿಯೂರು ಸಿದ್ಧಲಿಂಗೇಶ್ವರ ವಾರ್ಷಿಕ 36 ಕೋಟಿ. ಕಟೀಲು ದುರ್ಗಾ ಪರಮೇಶ್ವರಿ, ಇಲ್ಲಿಂದ ಕರೆಕ್ಟ್ ಇದೆ, ಕಟೀಲು ದುರ್ಗಾ ಪರಮೇಶ್ವರಿ ವಾರ್ಷಿಕ 32 ಕೋಟಿ. ಶ್ರೀಕಂಠೇಶ್ವರ ಸ್ವಾಮಿ ವಾರ್ಷಿಕ 26ರಿಂದ 27 ಕೋಟಿ. ಸವದತ್ತಿ ಯಲ್ಲಮ್ಮ ವಾರ್ಷಿಕ 23 ಕೋಟಿ. ಮಂದಾರ್ತಿ ದುರ್ಗಾ ಪರಮೇಶ್ವರಿ ವಾರ್ಷಿಕ 15 ಕೋಟಿ. ಘಾಟಿ ಸುಬ್ರಹ್ಮಣ್ಯ ವಾರ್ಷಿಕ 13 ಕೋಟಿ. ಅಂದರೆ ಪ್ರತಿ ತಿಂಗಳಿಗೆ 1 ಕೋಟಿ ಬಂದಂಗೆ. ಬೆಂಗಳೂರು ಬನಶಂಕರಿ ದೇಗುಲ ವಾರ್ಷಿಕ 11 ಕೋಟಿ. ಓಕೆ, ಈಗ ಕುಕ್ಕೆ ಸುಬ್ರಹ್ಮಣ್ಯ 123 ಕೋಟಿ ಅಂದರೆ ಪ್ರತಿ ತಿಂಗಳು 10 ಕೋಟಿ, ಪ್ರತಿ ತಿಂಗಳು 10 ಕೋಟಿ. ಇನ್ನು ತಮಿಳುನಾಡುಗಳನ್ನು ದೇಗುಲಗಳ ನಾಡು ಅಂತಾರೆ. ಇಲ್ಲಿ 38,000 ಮುಜರಾಯಿ ದೇಗುಲ ಇದೆ. ದೇಗುಲದ ಆದಾಯದ ಮೇಲೆ ತೆರಿಗೆ ಹಾಕ್ತಾರೆ. ಆದಾಯದ ಆಧಾರದಲ್ಲಿ 1.5%ದಿಂದ 12%ವರೆಗೆ ತೆರಿಗೆ ಇದೆ. ಶ್ರೀಮಂತ ದೇಗುಲಗಳು ಹೆಚ್ಚು ಆದಾಯ ಬರುತ್ತೆ, ಆದಾಯ ಕೊಡುತ್ತೆ. ಆಂಧ್ರದಲ್ಲಿ 7,800 ಮುಜರಾಯಿ ದೇಗುಲಗಳಿವೆ. 2 ಲಕ್ಷಕ್ಕೂ ಹೆಚ್ಚು ಆದಾಯ ಇದ್ದರೆ 18.5% ತೆರಿಗೆ ಇದೆ. 20 ಲಕ್ಷಕ್ಕೂ ಹೆಚ್ಚು ಆದಾಯ ಬಂದರೆ 21.5% ತೆರಿಗೆ ಇದೆ. ತಿರುಮಲ ತಿರುಪತಿ ದೇಗುಲಕ್ಕೆ 400 ಕೋಟಿ ಆದಾಯ ಇದೆ. 400 ಕೋಟಿ ಪೈಕಿ ಸರ್ಕಾರ ನುಂಗೋದೆ 50 ಕೋಟಿ. ಸರ್ಕಾರಕ್ಕೆ ಹೋಗುತ್ತೆ ಅಷ್ಟು ದುಡ್ಡು. ಓಕೆ, 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಿರ್ಬೇಕು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ನ ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.